ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ಸುಬ್ಬು ಹತ್ರ, ನೋಡು ಸುಬ್ಬು, ಯಾರು ಏನು ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನೀ ನನಗೆ ಒಂದು ಮುತ್ತು ಕೊಡ್ಬೇಕಷ್ಟೇ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಸುಬ್ಬು ಕೂಡ ಶಾಕ್ ಆಗುತ್ತೆ. ಆಗ ಶ್ರಾವಣಿ ಅವರು, ನೋಡು ಸುಬ್ಬು, ನೀನೇನಾದ್ರು ನನಗೆ ಒಂದು ಮುತ್ತು ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಶಿಕ್ಷಣ ಏನು ಮೇಡಮ್ ಅಂತ ಹೇಳ್ತಾರೆ. ಅದು ಹೇಳಲ್ಲ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಬ್ಬುಗೆ ಜೋರಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೆನ್ನೆ ಕಚ್ಬಿಡ್ತಾರೆ. ಆಗ ಸುಬ್ಬು ಅವರು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಆಗ ಶ್ರಾವಣಿ, ನೋಡು ಸುಬ್ಬು, ಕಿರ್ಚ್ಕೋಬೇಡ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಮತ್ತೆ ಆ ಕಾಂತಮ್ಮ ಬಂದ್ಬಿಟ್ರೆ ರಂಪ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವರು ಬಂದೇ ಬಿಡ್ತಾರೆ. ಏನಾಯ್ತು ಏನಾಯ್ತು ಕಾರ್ತಿಕೇಯ, ಯಾಕೆ ಈ ಥರ ಕಿರ್ಚ್ಕೊಂಡೆ ಅಂತ ಹೇಳ್ತಾರೆ. ಅದು ಅಂತ ತಡವರಿಸ್ತಾ ಇರ್ತಾರೆ. ಅದು ಏನಿಲ್ಲ, ಜಿರ್ಲೆ ಕಚ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಏನೋ ಜಿರ್ಲೆ ಕಚ್ಬಿಡ್ತಾ, ಜಿರ್ಲೆ ಕಚ್ಚಿದ್ರೆ ನೀನು ಇಷ್ಟೊಂದು ಜೋರಾಗಿ ಕೂಕೊಳ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅದು ಮತ್ತೆ ಧನಲಕ್ಷ್ಮಿ ಬಂದ್ಬಿಡ್ತಾರೆ. ಏನಾಯ್ತು ಮಗನೇ, ಯಾಕೆ ಈ ಥರ ಕಿರ್ಚಾಡಿದ್ರೆ, ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ಪದ್ಮನಾಭ ಅನಂತಶಯನ ನಿನ್ನ ಮಗಂಗೆ ಜಿರ್ಲೆ ಕಚ್ಬಿಡ್ತಂತೆ, ಜಿರ್ಲೆ ಕಚ್ಚಿದ್ಕೆ ಇಷ್ಟು ಜೋರಾಗಿ ಬಡ್ಕೊಂಬಿಟ್ನಾ ಅಂತ ಹೇಳ್ತಾರೆ. ಅದು ಅಂತ ಹೇಳ್ತಾ, ಅದು ಜಿರ್ಲೆ ಅಲ್ಲ ಬೆಕ್ಕು ಕಚ್ಬಿಡ್ತು ಅಂತ ಶ್ರಾವಣಿ ಅವ್ರು ಹೇಳ್ಬಿಡ್ತಾರೆ. ಏನು ಬೆಕ್ಕು ಕಚ್ಬಿಡ್ತಾ, ಎಲ್ಲಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಸುಬ್ಬು ಕೆನ್ನೆನ ನೋಡ್ಬಿಡ್ತಾರೆ. ಲಿಫ್ಟಿಗೆ ಕೂಡ ಮಾರ್ಕ್ ಆಗಿರುತ್ತೆ. ಆಗ ಪದ್ದವರು, ಅದು ಬೇಕು ಅಂತ ಅನ್ಸುತ್ತೆ, ಲಿಫ್ಟಿಗೆ ಬೇರೆ ಮಾರ್ಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ರು ಕೂಡ ನಾಚ್ಕೊಳ್ತಾ ಇರ್ತಾರೆ. ಅಯ್ಯೋ ಏನು ಮಾಡೋದು, ಈ ಥರ ನೋವಾಗಿದೆ ಅಂತ ಅಂದರೆ ಅಪ್ಪ ನೀನು ಕರ್ಕೊಂಡೋಗಿ ಸುಬ್ಬುಗೆ ಆಯಿಂಟ್ಮೆಂಟ್ನ ಹಚ್ಚಪ್ಪ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾರೆ. ಅದು ಇವಾಗಲೇ ಕಮ್ಮಿ ಆಗಲ್ಲ, 3 ತಿಂಗಳಾಗೋವರೆಗೂ ಯಾವುದೇ ಕಾರಣಕ್ಕೂ ಅದು ಮಾರ್ಕು ಕೂಡ ನೋವು ಕೂಡ ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ಆ ಬೆಕ್ಕನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ನನ್ನ ಕೈ ಸಿಗಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಅದು ಅತ್ತೆ ಏನು ಗೊತ್ತಾ, ಈ ನಡುವೆ ಗಂಡ ಹೆಂಡತಿ ನಡುವೆ ಕೆಲವು ತಿಗ್ನೆಗಳು, ಕೆಲವು ಈ ಥರ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ, ಸುಮ್ಮನೆ ಇರಲ್ಲ ಅಂತವೆ ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮಗೆ ಕೋಪ ಬರುತ್ತೆ. ಏನೇ ಮಾತಾಡ್ತಾ ಇದೆಯಾ, ನಾನು ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ಅಲ್ವಾ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಏನು ಮಾತಾಡದೆ ಸುಮ್ಮನಿರ್ತಾರೆ. ಅಲ್ಲಿಂದ ಕಾಂತಮ್ಮವ್ರು ಕೂಡ ಹೋಗ್ಬಿಡ್ತಾರೆ. ಶ್ರಾವಣಿ ಮೇಡಮ್, ಈ ಥರ ಕದ್ದು ಮುಚ್ಚಿ ಪ್ರೀತಿ ಮಾಡೋದ್ರಲ್ಲೂ ಒಂಥರ ಚೆನ್ನಾಗಿದೆ ಅಲ್ವಾ, ಅದನ್ನು ನೋಡೋದಕ್ಕೂ ಕೂಡ ನಮಗೆ ಮಜಾ ಅಂತ ಅನ್ಸುತ್ತೆ, ನೀವಿಬ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿಜಯಾಂಬಿಕ್ ಅವರು ಎಂಪಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಪರ್ಸನಲ್ ಆಗಿ ಬಂದಿರ್ತಾರೆ. ಆಗ ಎಂಪಿ ಅವರು, ಏನು ನೀವು ಇಷ್ಟು ದೂರ ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂತಂದರೆ ನಾನು ಇದನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ನನಗೆ ಗೊತ್ತು ನಿಮಗೆ ತುಂಬಾ ಬೇಜಾರಾಗಿದೆ, ಜೊತೆಗೆ ನಮ್ಮನೆಗೆ ಬಂದಮೇಲೆ ತುಂಬ ಅವಮಾನಗಳು ಆಗಿದೆ, ಆ ಅವಮಾನ ಆಗಿರೋದು ಯಾರಿಂದ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು, ಆ ಎಲ್ಲ ಅವಮಾನ ಆಗಿರೋದು ಕೂಡ ಆ ವೀರು ಮಗಳಿಂದ, ಆ ಶ್ರಾವಣಿಯಿಂದ ಅಂತ ಹೇಳ್ತಾರೆ. ಆಗ ಎಂಪಿ ಅವರು, ಏನು ಹೇಳ್ತೀರಾ ನೀವು ಈ ಥರ ಮಾತಾಡ್ತೀರಾ ಅಂದರೆ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ನೋಡಿ ನಾನು ನಿಮಗೆ 2 ಪ್ರಶ್ನೆನ ಕೇಳ್ತೇನೆ, ಆ ಪ್ರಶ್ನೆಯಿಂದ ನಿಮಗೆ ಸಹಾಯ ಆಗುತ್ತೋ ನನಗೆ ಸಹಾಯ ಆಗುತ್ತೋ ಅಂತ ನೀವೇ ಹೇಳಬೇಕು ಅಂತ ಹೇಳ್ತಾರೆ. ಏನು ಹೇಳಿ ಅಂತ ಎಂಪಿ ಅವರು ಕೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ನೀವು ನಮ್ಮ ಮನೆಗೆ ಬಂದಿದ್ದು ಎಲ್ಲನೂ ಕೂಡ ಅವಮಾನ ಆಗಿದೆ ತಾನೆ, ಜೊತೆಗೆ ಇದ್ರ ವಿರುದ್ಧ ನೀವು ವೀರು ವಿರುದ್ಧ ಸೇಡನ್ನು ತೀರಿಸ್ಕೋಬೇಕು, ಜೊತೆಗೆ ರಾಜಕೀಯದಲ್ಲಿರೋಂಥ ವೀರನ್ನ ಕೆಳಗಡೆ ಇಳಿಸ್ಬೇಕು, ಇದರಿಂದ ನಿಮಗೆ ಸಹಾಯ ಆಗುತ್ತಾ ನನಗೆ ಸಹಾಯ ಆಗುತ್ತಾ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಏನು ಮಾತಾಡ್ತೀರಾ, ನಿಮ್ಮ ಮಾತಿನ ಅರ್ಥ ನನಗೆ, ನಿಮಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ಕೇಳ್ತಾರೆ. ಹೌದು, ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡೋದು, ಆ ಶ್ರಾವಣಿ ಇದ್ದಾಳಲ್ಲ ಎಲ್ಲನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮಗನ ತಲೆ ಕೆಡಿಸಿ ಆ ಕೆಲಸದವಳನ್ನ ಗಂಟಾಕ್ಬಿಟ್ಲು, ಜೊತೆಗೆ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಒಪ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ ಪರಿಸ್ಥಿತಿಗಾಗಿ ಒಪ್ಕೋಬೇಕಾಯ್ತು, ಆದರೆ ನನಗೆ ಈ ಮದುವೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಓ, ಅಂದರೆ ನೀವು ಹಿತಶತ್ರು ಅಂತ ಹೇಳಿ, ರಾಜಕೀಯದಲ್ಲಿ ಹಿತಶತ್ರುಗಿಂತ ದೊಡ್ಡ ಶತ್ರು ಇರ್ತಾರಾ ಅಂತ ವಿಜಯಾಂಬಿಕೋ ಕೂಡ ನಗ್ತಾ ಇರ್ತಾರೆ. ಆಗ ಎಂಪಿ ಅವರು, ನಾನು ಇದನ್ನ ನಂಬೋದಾ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೀವು ನಂಬಲೇಬೇಕು, ಯಾಕೆ ಅಂತಂದ್ರೆ ಸಾಲಿಗ್ರಾಮದಲ್ಲಿ ಸಿಗ್ಬೇಕಾಗಿರುವಂಥ ಅಧಿಕಾರ ವೀರುಗೆ ಹೋಗ್ಬಿಡ್ತು, ಆದರೆ ನನಗೆ ಇದುವರೆಗೂ ಆ ಅಧಿಕಾರ ಸಿಕ್ಕಿಲ್ಲ, ಆ ಅಧಿಕಾರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಆ ಅಧಿಕಾರ ನನಗೆ ಬೇಕೇ ಬೇಕು, ಅದಕ್ಕೋಸ್ಕರ ನಾನು ನಿಮಗೆ ಮನೆಯಲ್ಲೇ ಇದ್ಕೊಂಡು ಸಹಾಯ ಮಾಡ್ತೀನಿ, ನೀವು ಕೂಡ ಹೊರಗಡೆ ನಿಂತ್ಕೊಂಡು ಅವ್ರನ್ನ ಕೆಳಗಡೆ ಇಳಿಸ್ಬೇಕು, ವೀರು ಮಣ್ಣು ಮುಕ್ಕಬೇಕು, ಅದನ್ನು ನಾನು ಕೂಡ ನೋಡಬೇಕು, ನೀವು ಕೂಡ ನೋಡಬೇಕು, ಇದಕ್ಕೆ ನೀವು ಕೈ ಜೋಡಿಸ್ತೀರಲ್ವಾ ಅಂತ ಹೇಳ್ತಾರೆ. ಆಗ ಎಂಪಿ ಅವರು ಕೂಡ, ಸರಿ ಆಯಿತು, ನೀವು ಹೇಳ್ದಾಗೆ ಆಗಲಿ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ಸರಿ ಆಯಿತು, ನಾನು ಏನೇನು ಮಾಡಬೇಕು ಮನೆಯಲ್ಲೇ ಎಲ್ಲನೂ ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ, ನೀವು ಮುಂದೆ ನಿಂತ್ಕೊಂಡು ಹೋರಾಡಬೇಕು, ನಾನು ಮುಂದೆ ನಿಂತ್ಕೊಂಡು ಹೋರಾಡೋದಕ್ಕೆ ಆಗೋದಿಲ್ಲ, ವೀರು ಅಷ್ಟು ಸುಲಭ ಅಲ್ಲ, ಯಾಕೆ ಅಂತಂದರೆ ಅವನಿಗೆ ಒಳ್ಳೆ ಹೆಸರಿದೆ ಅಂತ ಹೇಳ್ತಾರೆ. ಆಗ ಎಂಪಿ ಅವರು, ಹೌದು, ರಾಜಕೀಯದಲ್ಲಿ ಹುಡುಕಿದ್ರೆ ಒಬ್ಬ ಒಳ್ಳೆ ರಾಜಕಾರಣಿ ಇದ್ದಾನೆ ಅಂತಂದರೆ ಅದು ವೀರು ಮಾತ್ರ, ಅಷ್ಟು ಹೆಸರು ಮಾಡಿದ್ದಾನೆ, ಅವನ್ನ ಅಷ್ಟು ಸುಲಭವಾಗಿ ಕೆಳಗಡೆ ಇಳಿಸೋದಕ್ಕೆ ಆಗೋದಿಲ್ಲ, ಒಂದು ಕಪ್ಪು ಚುಕ್ಕೆನೂ ಕೂಡ ಅವನ ವಿಷಯದಲ್ಲಿ ಇಲ್ಲ, ಆದರೆ ನಾವು ಹೇಗಾದರೂ ಮಾಡಿ ಅವನ್ನ ಕಪ್ಪು ಚುಕ್ಕೆ ಬರೋ ಥರ ಮಾಡಬೇಕು, ಅವನ ಕತೆ ಮುಗಿದ್ರೆ ನನ್ನ ಲೈಫಲ್ಲಿ
ರಾಜಕೀಯದಲ್ಲಿ ಯಾರು ಕೂಡ ನನಗೆ ಅಡ್ಡವಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆರಾಮಾಗಿ ರಾಜಕೀಯನ ನಡೆಸ್ಬೋದು ಅಂತ ಹೇಳ್ತಾ ಇರ್ತಾರೆ. ವಿಜಯಾಂಬಿಕಾ ಅವರು ಕೂಡ ಹೌದು, ಆ ವೀರನ್ನ ಮಣ್ಣು ಮುಗಿಸ್ಬೇಕು, ನನಗೂ ಕೂಡ ಅದೇ ಬೇಕಾಗಿರೋದು ಅಂತ ಹೇಳಿ ನಗ್ತಾ ಇರ್ತಾರೆ. ಈ ಕಡೆ ಮದನ್ ಅವರು ರೂಮಲ್ಲಿ ಕುಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ತಿಂಡಿನ ತಗೊಂಡು ಬರ್ತಾರೆ. ಏನೇ ತಿಂಡಿ ತಗೊಂಬಂದಿದ್ಯಾ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ? ಇದ್ರ ಜೊತೆಗೆ ತಿಂಡಿನ ತಿನ್ನಕ್ಕಾಗುತ್ತಾ? ಆ ತಿಂಡಿ ತಿನ್ನಕ್ಕಾದ್ರೂ ಆಗುತ್ತಾ? ಯೋಚನೆ ಮಾಡು, ನೀನು ಅಷ್ಟು ಅರ್ಥ ಆಗಲ್ವಾ? ಸರಿ, ಒಂದು ಕೆಲಸ ಮಾಡು, ನಾನು ತಿಂಡಿ ತಿಂತೀನಿ, ನೀನು ಪೆಗ್ಗನ್ನ ಹೊಡಿ, ಸರಿನಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಏನು ಮಾತಾಡ್ತೀರಾ ನೀವು? ಏನೂ ಆಗಲ್ಲ ಸಾವಿತ್ರಿ, ತಗೋ ನೀನು ಪೆಗ್ನ ಅಂತ ಹೇಳ್ಬಿಟ್ಟು ಎಣ್ಣೆನ ಗ್ಲಾಸ್ಗೆ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸಾವಿತ್ರಿ ಬೇಡ ಬೇಡ ಅಂತ ಹೇಳ್ತಾನೆ ಇರ್ತಾರೆ. ಆಗ ಮದನ್ ಅವರು ಫೋರ್ಸ್ ಮಾಡಿ ಕುಡ್ಸೋದಕ್ಕೆ ಅಂತ ಹೋಗ್ತಾರೆ. ಆಗ ಸಾವಿತ್ರಿ ಅವರು ಏನು ಮಾಡ್ತೀರೋ ನೀವು, ನಿಜವಾಗ್ಲೂ ನನಗೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಕಣೆ, ಈ ತಿಂಡಿನಲ್ಲಿ ನೀನು ವಿಷ ಬೆರೆಸಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಏನು ಮಾತಾಡ್ತೀವ್ರಿ ನೀವು? ನನ್ನ ಬದುಕಿಗೆ ಕೂಡ ನಾನು ವಿಷ ಬೆರೆಸ್ತೀನ? ಯಾಕೆ ಈ ಥರ ಮಾತಾಡ್ತೀರಾ ನೀವು? ಯಾಕೆ ಹಿಂಗೆ ನೋವು ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಕಣೆ, ನೀನು ಯಾರ್ಯಾರ ಜೊತೆ ಸುಖನ ಬಯಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಏನೋ, ಯಾರಿಗೆ ಗೊತ್ತು? ಅದರಲ್ಲೂ ನೀನು ಸುಬ್ಬು ಮುಂದೆ ನುಲಿತಾ ಇರ್ತೀಯ, ಡ್ರೈವರ್ನ ಕಂಡ್ರೆ ನುಲಿತಾ ಇರ್ತೀಯ, ಎಲ್ಲ ಗಂಡಸ್ರ ಮುಂದೆ ಕೂಡ ನುಲಿತಾ ಇರ್ತೀಯ. ಈಗಿರ್ಬೇಕಾದ್ರೆ ನನ್ನ ಸಾಯಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಇದಕ್ಕೆ ವಿಷ ಹಾಕಿಲ್ಲ ಅಂತ ನಾನು ಹೇಗೆ ನಂಬಲಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಯಾಕೆ ಈ ಥರ ನೋವಾಗೋ ಥರ ಮಾತಾಡ್ತೀರಾ? ಇದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಥರ ಮಾಡೋ ಬದಲು ನನ್ನ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ರಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಇಲ್ಲ ಇಲ್ಲ, ನಾನು ನಿನ್ನ ಸಾಯ್ತಿಲ್ಲ, ಏನಾದರೂ ಮಾಡಿಬಿಟ್ರೆ ನಾನು ಕೊಲೆಗಾರ ಆಗ್ಬಿಡ್ತೀನಿ, ನೀನು ಸಾಯ್ಲೂಬಾರ್ದು ಬದುಕಲೂಬಾರ್ದು, ಇದೇ ಥರ ನರಳಿ 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 ಕೊರಗಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಸಾವಿತ್ರಿಗೆ ಎಣ್ಣೆ ಕುಡಿಸೋದಕ್ಕಿಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಫೋನ್ ಮಾಡಿಬಿಡ್ತಾರೆ. ಇನ್ನು ಶ್ರಾವಣಿ ಫೋನ್ ಮಾಡ್ತಾ ಇದ್ದಾಳ, ಈ ವಿಷಯ ಎಲ್ಲ ಹೇಳ್ಬಿಡ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾರೆ. ಸಾವಿತ್ರಿ ಹೇಗಿದೆಯಾ, ಏನು ಮಾಡ್ತಿದ್ಯಾ, ಹೇಗಿದೆ ಜೀವನ, ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಅವರು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ, ಯಾಕೆ ಸಾವಿತ್ರಿ ಏನಾಯಿತು, ಯಾಕೆ ಈ ಥರ ಒಂಥರ ಇದೆಯಾ ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಏನಿಲ್ಲ, ಸ್ವಲ್ಪ ಶೀತ ಆಗಿಬಿಟ್ಟಿದೆ ನನಗೆ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನಾನು ಈ ಮಾತನ್ನು ನಂಬಲ್ಲ, ನೀನು ನನ್ನ ನಂಬಿಸೋದಕ್ಕೆ ಹೇಳ್ತಾ ಇದೆಯಾ ನೀನು? ಸರಿ, ಮದನ್ ಅವರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಆಗ ಮದನ್ನ ವಿಡಿಯೋ ಕಾಲಲ್ಲಿ ತೋರಿಸ್ತಾರೆ. ಮತ್ತು ಹೆಣ್ಣೆನೂ ಕೂಡ ಶ್ರಾವಣಿ ಅವರು ನೋಡ್ಬಿಡ್ತಾರೆ. ಬೆಳಿಗ್ಗೆ ಏನು ಮದನ್ ಎಣ್ಣೆ ಕುಡಿತಾ ಕೂತಿದ್ಯಾ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಯ್ಯೋ ಶ್ರಾವಣಿ, ಆ ಥರ ಏನಿಲ್ಲ, ಸಾವಿತ್ರಿ ನನಗೊಂದು ಪೆಗ್ ಬೇಕು ಕೊಡು ಅಂತ ಹೇಳ್ಬಿಟ್ಲು, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ತುಂಬಾ ಕೋಪ ಬರುತ್ತೆ. ಯಾರು ಕಿವಿಗೆ ಹೂವು ಇಡ್ತಿದ್ಯಾ ನೀನು? ಸಾವಿತ್ರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಹೆಂಡತಿ ಬಗ್ಗೆ ಈ ಥರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ, ನೀನೊಬ್ಬನ ಗಂಡಸ ಅಂತ ಬೈದ್ಬಿಡ್ತಾರೆ. ಆಗ ಮದನ್ ಅವರು ಏನೂ ಮಾತಾಡದೆ ಸೈಲೆಂಟ್ ಆಗಿಬಿಡ್ತಾರೆ. ತನ್ನ ಗಂಡನ ಮರ್ಯಾದೆ ಉಳಿಸ್ಬೇಕು ಅಂತ ಸಾವಿತ್ರಿ ಅವರು ಕೂಡ ಕೆಲವು ಸುಳ್ಳುಗಳನ್ನು ಹೇಳ್ಬಿಡ್ತಾರೆ. ಇಲ್ಲ ಶ್ರಾವಣಿ, ನನಗೆ ಸ್ವಲ್ಪ ಶೀತ ಆಗಿತ್ತಲ್ವಾ, ಅದನ್ನು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನಾನೇ ಕೇಳಿದೆ, ತಪ್ಪಾಯಿತು, ಕ್ಷಮಿಸು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನೋಡು ಸಾವಿತ್ರಿ, ನೀನು ಹೇಳೋದನ್ನೆಲ್ಲ ನಾನು ನಂಬೋದಿಲ್ಲ, ಯಾರೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನೆಲ್ಲ ಆಮೇಲೆ ವಿಚಾರಿಸ್ಕೊತೀನಿ, ಆದರೆ ಆ ಮನೆಯಲ್ಲಿ ರಿಪೇರಿ ಮಾಡೋವಂಥ ಕೆಲಸಗಳು ತುಂಬಾ ಇದೆ, ಅದಕ್ಕೆ ಸುಬ್ಬನೇ ಅಲ್ಲಿಗೋಸ್ಕರ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನನ್ನು ಇಡ್ತಾರೆ. ಆಗ ಮದನ್ಗೆ ತುಂಬಾ ಕೋಪ ಬರುತ್ತೆ. ಏನೇ ಅವಳು ಮಾತಿಗೂ ಗಂಡಸಲ್ವಾ ಅಂತ ಹೇಳ್ತಾನೆ ಇರ್ತಾರೆ ಇಬ್ಬರು ಕೂಡ. ಅವ್ನು ಯಾರು ನಮ್ಮನೆಗೆ ಬಂದು ರಿಪೇರಿ ಮಾಡೋದಕ್ಕೆ ಕೆಲಸನ ಅಂತ ಹೇಳ್ಬಿಟ್ಟು ಸಾವಿತ್ರಿಗೆ ಬಾಯಿ ಬಂದಾಗೆ ಬೈದ್ಬಿಟ್ಟು ಜೋರಾಗಿ ತಳ್ಳಿಬಿಟ್ಟು ಹೋಗ್ಬಿಡ್ತಾರೆ. ಆಗ ಸಾವಿತ್ರಿ ಏನು ಮಾತಾಡೋಕ್ಕಾಗದೆ ಕಣ್ಣೀರು ಹಾಕ್ತಾ ಕೂತ್ಬಿಡ್ತಾರೆ. ಈ ಕಡೆ ಪದ್ದು ಮತ್ತು ಸುಬ್ಬು ನಂದಿನಿಯವ್ರ ಹತ್ರ ಬಂದ್ಬಿಡ್ತಾರೆ. ಅಮ್ಮೋರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತುಂಬ ತಪ್ಪಾಗ್ಬಿಡ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ನಂದಿನಿಯವರು, ಪದ್ದು ಅಳ್ಬೇಡ, ನಿನ್ನಲ್ಲಿ ಏನೂ ತಪ್ಪಿಲ್ಲ, ಯಾಕೆ ಈ ಥರ ಮಾಡ್ತಿದ್ಯಾ ನೀನು, ನಿನ್ನ ಬದಲು ನಿನ್ನ ಮಗ ಬಂದು ಕಾಪಾಡಿದ್ದಾರೆ, ನನಗೆ ಅದೇ ಸಾಕು ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಅದು ಹಾಗಲ್ಲ ಅಮ್ಮೋರೆ, ನನಗೆ ಏನು ಆಗಿತ್ತು ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬವರು, ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಈಗ ಆಗಿರೋದ್ರ ಬಗ್ಗೆ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ನಾನು ಒಂದು ದೊಡ್ಡ ನಿರ್ಧಾರನ ತಗೊಂಡಿದ್ದೀನಿ, ಅದೇನು ಅಂತ ಸದ್ಯದಲ್ಲೇ ನಿಮಗೆ ವಿಷಯನ ಹೇಳ್ತೀನಿ, ನಾನು ಹಿಡೋದು ಮುಂದೆ ಒಂದು ದೊಡ್ಡ ಹೆಜ್ಜೆನ ಇಡ್ತಾ ಇದ್ದೀನಿ, ಎಲ್ಲಿರಬೇಕು ಹೇಗಿರಬೇಕು ಅಂತಲೂ ಕೂಡ ಯೋಚನೆ ಮಾಡಿದ್ದೀನಿ, ಅದನ್ನು ನಿಮಗೆ ಆದಷ್ಟು ಬೇಗನೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ನಾನು ಈ ಯುದ್ಧದಲ್ಲಿ ಗೆಲ್ಲೇಬೇಕು, ಆ ವಿಜಯಾಂಬಿಕನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು MP ಅವ್ರ ಹತ್ರ ಮಾತಾಡಿರ್ತಾರೆ. ಆದಷ್ಟು ಬೇಗ ವೀರನ್ನ ಕೆಡಬೇಕು, ರಾಜಕೀಯದಲ್ಲಿ ಅವನನ್ನು ಮುಳುಗಿಸ್ಬೇಕು, ಅವನು ಮರ್ಯಾದೆ ಎಲ್ಲನೂ ಕೂಡ ಹೋಗ್ಬಿಟ್ಟು ಅವನು ಒಳ್ಳೆ ಹೆಸರು ಅವನನ್ನು ಹಾಳು ಮಾಡಬೇಕು, ಆ ಥರ ಮಾಡಬೇಕು, ಆ ಥರ ಎಲ್ಲ ಮಾಡೋದಕ್ಕೆ ನನ್ನ ಹತ್ರ ಕೆಲವು ಸಾಕ್ಷಿಗಳಿವೆ, ಆ ಸಾಕ್ಷಿನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ MP ಅವರು, ಸರಿ ಆಯಿತು, ನೀವು ಆದಷ್ಟು ಬೇಗ ಆ ಸಾಕ್ಷಿನ ನನ್ನ ಹತ್ರ ಒದಗಿಸಿ, ನಾನು ಮುಂದಿಂದೆಲ್ಲ ನೋಡ್ಕೊಳ್ತೀನಿ, ಆ ವೀರು ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಾನು ಇನ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ವಿಜಯಾಂಬಿಕಾ ಅವರು ಕಾರ್ ಹತ್ಕೊಂಡು ಹೋಗ್ತಾರೆ. ಕಾರ್ನ ಮೂವ್ ಮಾಡೋದಕ್ಕೆ ಅಂತ ಹೋದರೆ ಅಲ್ಲಿ ಮುಂದೆನೇ ನಂದಿನಿಯವರು ಬೇರೆ ಕಡೆ ತಿರ್ಕೊಂಡು ನಿಂತಿರ್ತಾರೆ. ಯಾರು ಇವರು, ಇಷ್ಟೆಲ್ಲ ಹಾರ್ನ್ ಮಾಡಿದ್ರು ಕೂಡ ಸೈಡಿಗೆ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಹಿಡಿದು ನೋಡ್ತಾರೆ. ಅಲ್ಲ, ನಿಮಗೆ ಕೇಳಿಸ್ತಾ ಇಲ್ವಾ, ಯಾಕೆ ಈ ಥರ ಎದುರುಗಡೆ ಬಂದು ನಿಂತಿದ್ದೀರಾ, ಅಷ್ಟು ಹಾರ್ನ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗ್ತಿಲ್ವಾ, ನಿಮ್ಗೇನು ಬೇಕು, ದುಡ್ಡು ಬೇಕು ತಾನೇ, ಕೊಡ್ತೀನಿ ತಿರುಗಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು ಮುಖ ಮುಚ್ಕೊಂಡಿರ್ತಾರೆ, ನಿಧಾನವಾಗಿ ತಿರುಗಿ ಮುಖನ ತೋರಿಸ್ತಾರೆ. ಆಗ ವಿಜಯಾಂಬಿಕರು ಫುಲ್ ಶಾಕ್ ಆಗಿಬಿಡ್ತಾರೆ. ಸಾಯಿಸಿರೋ ನಂದಿನಿ ಮತ್ತೆಗೆ ಬಂದ್ಲು ಅಂತ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ.
ಆಗ ನಂದಿನಿ ಅವರು ಯಾಕೆ ವಿಜಯಾಂಬಿಕೆ ಬೆವರ್ತಾ ಇದೆಯಾ, ಯಾರು ಇಷ್ಟು ದಿನ ಈ ಭೂಮಿ ಮೇಲೆ ಇಲ್ಲ ಅಂತ ಅಂದ್ಕೊಂಡು ಬದುಕ್ತಾ ಇದೆಯೋ ಅವರೇ ನಿನ್ನ ಮುಂದೆ ಎದುರು ನಿಂತಿದ್ದಾರೆ, ತುಂಬಾ ಶಾಕ್ ಆಗ್ತಿದ್ಯಾ, ಈಗ ಬಂದಿರೋದು ನಂದಿನಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ವಿಜಯಾಂಬಿಕೆ ಅವರಂತೂ ಫುಲ್ ಗಡಗಡ ನಡುತ್ತಾ ಇರ್ತಾರೆ. ವಿಜಯಾಂಬಿಕಾ ಕಥೆನ ಮುಗಿಸೋದಕ್ಕೆ ನಂದಿನಿ ಅವರು ಅವ್ರ ಎದುರಿಗೆ ಬಂದು ನಿಂತಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.